ನೋಡಿ ಸ್ನೇಹಿತರೆ, ಆವಾಗಲೇ ರುಬ್ಬಿ ಮಡಗಿದಂಥ ಮಸಾಲೆನ, ಗ್ರೀನ್ ಮಸಾಲೆನ ಈಗ ನಾವು ಹಾಕ್ತಾಯಿದ್ದೀವಿ. ಇದನ್ನು ಅಷ್ಟೇ ಕೂಡ ಈಗ ಹಾಕಿದ್ವಲ್ಲ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ. ಸೇಮ್, ಯಾಕಂತಂದರೆ ಚಿಕನ್ ಪೀಸ್ ಹೊಡಿಬಾರ್ದು ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀವಿ. ನಿಮಗೆ ಯಾವ ಥರ ಕಂಫರ್ಟ್ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ಸ್ವಲ್ಪ ಅಲ್ಲೆಯಿಂದ ಸಹಾಯದಿಂದ ಮತ್ತೆ ತಿರುಗ್ತಾ ಇದ್ದೇವೆ. ಇದು ಬೇಯ್ತಾ ಇರಲಿ ಸ್ನೇಹಿತರೆ. ಅನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿದು ಮಡಿಕೊಂಡಿದ್ದೇವೆ, ಒಂದು ಸಣ್ಣದಾದಂಥ ಟೊಮೊಟೊ, ಆನಂತರ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀವಿ. ಗೋಡಂಬಿ ಹಾಕೋದ್ರಿಂದ ಚಾಪ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆನಂತರ ಮಿಕ್ಸಿಗೆ ಎಲ್ಲ ಹಾಕ್ಕೊಂಡಿದ್ದೀವಿ. ಆನಂತರ ಮಟನ್ ಸಾಂಬಾರು ಪುಡಿ ಅಂತ ಹಳ್ಳಿ ಕಡೆ ತುಂಬ ಜನ ಮಾಡ್ತಾರೆ. ಆ ಸಾಂಬಾರು ಪುಡಿನ ನಾವು ಇದಕ್ಕೆ ಹಾಕೊಳ್ತೀವಿ. ಸ್ವಲ್ಪನ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ತೀವಿ. ಆನಂತರ ಅದನ್ನು ಕೂಡ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀವಿ. ಗ್ರೈಂಡ್ ಮಾಡ್ಕೊಂಡು ಬರ್ತೀವಿ. ಅದು ಯಾವ ರೀತಿ ಮುಂದೆ ಪ್ರೊಸೀಜರ್ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾವು ಆಲ್ರೆಡಿ ಗ್ರೀನ್ ಮಸಾಲೆ ಹಾಕಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇದು ಇದ್ರ ಪಾಡಿಗೆ ಇದು ಬೇಯ್ತಾ ಇರಲಿ ಚೆನ್ನಾಗಿ. ಇದು ಕೂಡ ಬೆಂದ ಮೇಲೆ ನಾವು ಮಿಕ್ಸಿಲಿ ರುಬ್ಬುವಂಥ ಮಸಾಲೆನ ಹಾಕೋಬೋದು. ಈಗ ನೋಡಿ ಸ್ನೇಹಿತರೆ, ಮಸಾಲೆನ ರುಬ್ಕೊಳ್ತಾ ಇದ್ದೀವಿ. ಮಿಕ್ಸಿಲಿ ಒಂದು 2 ನಿಮಿಷ ರುಬ್ಕೊಬಿಡಿ. ಇದು ಚೆನ್ನಾಗಿ ನೈಸಾಗಿ ರುಬ್ಬಿದ ಮೇಲೆ ನೋಡ್ಕೊಳ್ಬೋದು ಇಷ್ಟು ನೈಸಾಗಿದೆ. ಏನಿಲ್ಲ, ನೆಕ್ಸ್ಟ್ ಏನು ಮಾಡ್ತೀರಾ, ಡೈರೆಕ್ಟು ನೀವು ಆಲ್ರೆಡಿ ಗ್ರೀನ್ ಮಸಾಲೆ ಬೆಂದಿತ್ತು ಅಂತಂದರೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ನಾವು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ, ನೋಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಅದನ್ನು ಹಾಕ್ಬಿಟ್ಟು ನೀರು ಎಷ್ಟಾದ ಬೇಕು ಅಷ್ಟು ಅದೇ ರೀತಿ ಚಾಪ್ಸ್ಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ರೀತಿ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ನಿಮಗೆ ಗೊತ್ತಾಗುತ್ತಲ್ವ ಆ ರೀತಿ ಬೇಯಿಸ್ಕೊಳ್ಳಿ. ಸುಮಾರು ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. 10 ರಿಂದ 15 ನಿಮಿಷ ನೀಟಾಗಿ ಸಣ್ಣೂರಿಲ್ಲೇ ಬೇಯಿಸ್ಕೊಳ್ಳಿ. ಯಾಕೆಂದರೆ ಗೋಡಂಬಿ ಹಾಕಿರ್ತೀವಿ, ಅದಕ್ಕೋಸ್ಕರ ನಾನು ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಗೋಡಂಬಿಯನ್ನು ಹಾಕಿರ್ತೀರಲ್ವಾ, ಸ್ವಲ್ಪ ಅಲ್ಲಲ್ಲೇ ನೀಟಾಗಿ ತಿರುಗಿಕೋಗ್ಬಿಡಿ. ಒಂದು 5 ನಿಮಿಷ 10 ನಿಮಿಷ ಹೇಳ್ದೆ ಅಂದ್ಬಿಟ್ಟು ನೀವು ಹಂಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಯಾವುದೇ ಪದಾರ್ಥ ಆಗ್ಬೋದು, ತಳ ಹಿಡಿದೇನೆ ಅಡುಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಗ್ರೇವಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಫೈನಲ್ ನೀನು ಸ್ವಲ್ಪ ರೆಡಿ ಆದ ಇಟ್ಕೊನ ಬಿರಿಯಾನಿ ಜೊತೆಗೆ ಹಾಕ ತಿಂತಾರ. ನೋಡಿ ಸ್ನೇಹಿತರೆ, ಹಳ್ಳಿ ಕಡೆ ಕುಡ್ಲ ಜೂದು ಒಂದು ಸಂಪ್ರದಾಯ ನೋಡಿ ಹಚ್ತಾ ಇದ್ದೇವೆ. ಈಗ ನಾವು ಕೂಡ ಮನೇಲಿ ಮಾಡೋದ್ರಿಂದ ಕಬ್ಬಣ ಹಚ್ಚೋದು ಒಂದು ಸಂಪ್ರದಾಯ ಇದೆ, ಅದಕ್ಕೋಸ್ಕರ ಇದನ್ನ ಹಚ್ತಾ ಇದ್ದೀವಿ ಅಷ್ಟೇ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಮೀಡಿಯಂ ಕಾವಿಸ್ಕೊಂಡು ತಿರುಗಿಸಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ರೆಡಿ ಇದೆ. ಇಷ್ಟೇ. ನಿಮಗೆ ಚಪಾತಿ ಆಗ್ಬೋದು, ಪರೋಟ ಆಗ್ಬೋದು, ಅನ್ನ ಆಗ್ಬೋದು, ಬಿಸಿ ಬುದ್ಧಿ ಆಗ್ಬೋದು, ಯಾವುದ್ರಲ್ಲಿ ಕೂಡ ಬೇಕಾದ್ರೂ ತಿನ್ಬೋದು. ಫೈನಲ್ ನೋಡಿ ಸ್ನೇಹಿತರೆ, ಮಟನ್ ಬಿರಿಯಾನಿ ರೆಡಿ ಇದೆ. ಸ್ವಲ್ಪ ಚಿಕನ್ ಬಿರಿಯಾನಿ ಹಾಕೊಂಡಿದ್ದೀರಿ. ನನಗೆ ಮಟನ್ ಬಿರಿಯಾನಿಯಲ್ಲಿ ಬರೀ ರೈಸ್ ತಿನ್ನಕ್ಕೆ ತುಂಬಾ ಇಷ್ಟ. ಎರಡು ಕಾಂಬಿನೇಷನ್ ಮಾಡಿದ್ರೆ ತಿಂತೀವಿ. ಟಾಟಾ, ಬಾಯ್ ಬಾಯ್. ಹಲೋ, ನಮಸ್ಕಾರ ಸ್ನೇಹಿತರೆ. ಇದೇ ಅದೇನೆ ಚಿಕನ್ ಚಾಪ್ಸ್ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದಿಲ್ಲ, ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಕೂಡ ಮಾಡೋಣ ಮರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಎಂದಿನಂತೆ ಮತ್ತಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀರಿ. ಸದ್ಯಕ್ಕೆ ಟಾಟಾ, ಬಾಯ್ ಬಾಯ್.